ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ನೀನು ಏನನ್ನೇ ಮಾಡಿದರೂ ಕೂಡ, ಏನನ್ನೇ ತಿಂದರೂ, ಯಾವುದನ್ನೇ ಭಜಿಸಿದರೂ, ಯಾವುದೇ ದಾನ ಧರ್ಮ ಮಾಡಿದರೂ, ಜಪ ತಪ್ಪಗಳನ್ನು ಏನೇ ಮಾಡಿದರೂ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡು. ಆಗ ನೀನು ಸನ್ಯಾಸಯುಕ್ತನಾಗಿ ನನ್ನನ್ನೇ ಸೇರ್ತೀಯಾ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಈಗ ಮತ್ತೆ ಮುಂದುವರೆದು 29 ಮತ್ತು 30ನೇ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಸಮ್ಮೋಹಂ ಸರ್ವಭೂತೇಷು ಸಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಸಮಸ್ತ ಜೀವರಾಶಿಗಳಲ್ಲಿ ನಾನು ಸಮಾನವಾಗಿರ್ತೀನಿ, ಎಲ್ಲರಲ್ಲಿಯೂ ನಾನು ಸಮಾನವಾಗಿರ್ತೀನಿ. ನನಗೆ ದ್ವೇಷಗಳೂ ಇಲ್ಲ, ಪ್ರಿಯವಾದವರೂ ಇಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಭಜಿಸ್ತಾರೋ ನಾನು ಅವರಲ್ಲಿರ್ತೀನಿ, ಅವರು ನನ್ನಲ್ಲಿ ಇರ್ತಾರೆ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ ಎಲ್ಲರ ವಿಷಯದಲ್ಲೂ ಒಂದೇ ತೆರನಾಗಿರ್ತಾನೆ. ಭಕ್ತರೇ ನಾನಾ ರೀತಿಯಲ್ಲಿ ಇರತಕ್ಕಂಥವ್ರು. ಭಗವಂತನನ್ನು ದ್ವೇಷಿಸುವಂಥವರು ಇದ್ದಾರೆ, ಭಗವಂತನಿಗಾಗಿಯೇ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರನ್ನು ನಾವು ನೋಡಿದ್ದೀವಿ. ನಮ್ಮ ದೇಶದ ಚರಿತ್ರೆಯಲ್ಲಿ ಕೆಲವರು ದೇವರನ್ನು ಯಾವುದೇ ಲೆಕ್ಕಕ್ಕೆ ಇಟ್ಕೊಂಡಿರಲ್ಲ. ದೇವರಿಗಾಗಿ ಅವರು ಏನನ್ನು ಮಾಡೋದು ಇಲ್ಲ, ದೇವರನ್ನು ದ್ವೇಷಿಸೋದು ಇಲ್ಲ, ಅಂಥವರು ಇದ್ದಾರೆ. ಹೀಗೆ ನಾನಾ ರೀತಿಯವರಿದ್ದಾರೆ. ಆದರೆ ಭಗವಂತ ಮಾತ್ರ ಎಲ್ಲರ ವಿಷಯದಲ್ಲೂ ಒಂದೇ ಥರದಾಗಿರ್ತಾನೆ. ಯಾರು ಅವನನ್ನು ಭಕ್ತಿಯಿಂದ ಭಜಿಸ್ತಾರೋ ಅವರಲ್ಲಿ ಭಗವಂತ ಇರ್ತಾನೆ ಮತ್ತು ಭಗವಂತನಲ್ಲಿ ಅವರೂ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅತ್ಯಂತ ದುರಾಚಾರಿಯಾದವನು ಕೂಡ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಅವನನ್ನು ಸಾಧು ಅಂತಲೇ ತಿಳಿ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ. ಅವನು ದುರಾಚಾರ್ಯನೇ ಇರಬಹುದು, ಆದರೆ ಅವನು ನನ್ನನ್ನು ಅನನ್ಯ ಭಕ್ತಿಯಿಂದ ಭಜಿಸಿದರೆ ಅವನ ಸಾಧು ಅಂತಲೇ ತಿಳಿ. ಯಾಕೆಂದರೆ ಈಗ ಅವನದು ಉತ್ತಮವಾದಂಥ ಸಂಕಲ್ಪವಾಗಿದೆ ಅಂತ ಹೇಳ್ತಾ ಇದ್ದಾನೆ. ನಾವು ಕೆಲವರನ್ನು ಉದಾಹರಣೆಯಾಗಿ ನೋಡಬಹುದು. ಯಾವುದೋ ಒಂದು ಕೆಟ್ಟ ಕೆಲಸಗಳನ್ನು ಮಾಡುವಂಥ, ಕೆಟ್ಟವರು ಅಂತ ಕರೆಸ್ಕೊಂಡಿರುವಂಥವರು ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಮಾರ್ಪಾಡಾಗೋಗ್ತಾರೆ. ಅವರು ಪರಮದೈವ ಭಕ್ತರು ಆಗೋಗ್ತಾರೆ, ಪರಮ ಋಷಿಗಳು ಕೂಡ ಆಗೋಗ್ತಾರೆ. ವಾಲ್ಮೀಕಿ ಏನಾಗಿದ್ದರು? ಮುಂಚೆ ಒಬ್ಬ ಡಕಾಯಿತನಾಗಿದ್ದರು. ಆದರೆ ಕಾಲಾನುಕಾಲಕ್ಕೆ ಅವರು ಹೇಗಾದರೂ ಮಹಾಕವಿ ಆದರು, ಮಹಾ ಋಷಿ ಆದರು. ಅಂಥವ್ರನ್ನ ನಾವು ಅನೇಕ ಮಂದಿಯನ್ನು ನೋಡ್ತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಅವರಲ್ಲಿ ಅಂಥ ಒಂದು ಮಾರ್ಪಾಡು ಬಂದು ಅವರು ಭಗವಂತನ ಅನನ್ಯವಾದಂಥ ಭಕ್ತಿಯನ್ನು ಬೆಳೆಸ್ಕೊಂಡು ಅವರು ಅವರ ಜೀವನವನ್ನೇ ಉದ್ಧಾರ ಮಾಡಿಕೊಂಡಿರುವಂಥವ್ರನ್ನು ಕೂಡ ನಾವು ಕಾಣಬಹುದು. ಒಂದೇ ರೀತಿಯಲ್ಲಿರ್ತಾನೆ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಂದರ್ಭಾನುಸಾರ ಬದಲಾಗುವಂಥವ್ರನ್ನೂ ನಾವು ಕಾಣ್ತೀವಿ. ಹಾಗೆ ಬದಲಾದಂಥವನನ್ನು ನಾವು ಅವನಲ್ಲಿ ಉತ್ತಮವಾದಂಥ ಸಂಕಲ್ಪ ಇದೆ ಅಂತ ನಾನು ಭಾವಿಸ್ತೀನಿ ಅಂತೇಳಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ನಾವು ಅನನ್ಯ ಭಕ್ತಿಯಿಂದ ಭಗವಂತನನ್ನು ಭಜಿಸಿದ್ದೇ ಆದರೆ ಅವನು ನಮ್ಮಲ್ಲಿ ಇರ್ತಾನೆ ಮತ್ತು ನಾವು ಅವನಲ್ಲಿ ಇರ್ತೀವಿ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಿಳಿಸ್ತಾ
ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.